Hi friends, welcome to YouTube channel Study Karnataka. This is the video number 3 in which we are discussing Karnataka Economic Survey, mainly 2022 and 23. That is very much important for KAS prelims examination of 2024. Previously we have covered 2 videos in which we have discussed totally 30 number of questions. ಈ ಹಿಂದೆ ನಾವು 2 ವಿಡಿಯೋಗಳನ್ನು ಕವರ್ ಮಾಡಿದ್ದೇವೆ. ಅದರಲ್ಲಿ ಟೋಟಲ್ ಆಗಿ 30 ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ನೋಡಿದ್ದೇವೆ. ಇಲ್ಲಿ ಮಾಡ್ತಕ್ಕಂಥ ಯಾವ್ಯಾವ ಕ್ವೆಶ್ಚನ್ ಇದೆ ಈ ಕ್ವೆಶ್ಚನ್ಗಳನ್ನು ಹೊರತುಪಡಿಸಿ ಯಾವುದೇ ಕ್ವೆಶ್ಚನ್ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈ ಕ್ವೆಶ್ಚನ್ಗಳನ್ನು ನಾನು ಸ್ವತಃ ಒರಿಜಿನಲ್ ಎಕನಾಮಿಕ್ ಸರ್ವೆಯನ್ನು ಓದಿ ಅದರಲ್ಲಿನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳನ್ನು ತೆಗಿತಾ ಇದ್ದೇನೆ. ಪ್ರತಿಯೊಂದು ಲೈನ್ನಲ್ಲಿ ಒಂದೊಂದು ಕ್ವೆಶ್ಚನ್ ಆಗುತ್ತೆ. ಅದೇ ರೀತಿಯಾಗಿ ಕ್ವೆಶ್ಚನನ್ನು ಫ್ರೇಮ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಎಕ್ಸಾಮಿನೇಷನಲ್ಲಿ ಈ ಕ್ವೆಶ್ಚನ್ಗಳನ್ನು ಬಿಟ್ಟು ನಿಮಗೆ ಬೇರೆ ಕ್ವೆಶ್ಚನ್ಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ದಯಮಾಡಿ ನಿಮ್ಮ ನೋಟ್ಸ್ಗಳನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಎಕನಾಮಿಕ್ ಸರ್ವೆಯನ್ನು ಕ್ವಶನ್ ಹಾಗೂ ಆನ್ಸರ್ ಮೂಲಕ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದರೆ KAS ಪ್ರಿಲಿಮ್ಸ್ 2024ರ 2ನೇ ಪೇಪರು ಕಂಪ್ಲೀಟಾಗಿ ಎಕನಾಮಿಕ್ ಸರ್ವೆ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವು ಎಕನಾಮಿಕ್ ಸರ್ವೆಯನ್ನು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿದ್ದಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಭಾಳನೇ ಈಸಿ ಆಗುತ್ತೆ. ರೈಟ್, ದಿಸ್ ವಿಡಿಯೋ ವಿಲ್ ಬಿ ಬೋತ್ ಇನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಕನ್ನಡ. The question and answers will also be in both English as well as Kannada. And for the PDF of these videos, you can join Telegram channel. The link will be provided in the description, as well as you can also join WhatsApp community of Study Karnataka. And if you have any doubts regarding any of the subjects, please do comment us. We will try to solve it. ನಿಮಗೆ ಯಾವುದಾದರೂ ಡೌಟ್ ಇದ್ದಲ್ಲಿ ಅಥವಾ ಬೇರೆ ಯಾವುದಾದರೂ ಒಂದು ಸಬ್ಜೆಕ್ಟನ್ನು ಕವರ್ ಮಾಡೋ ಅವಶ್ಯಕತೆ ಇದ್ದಲ್ಲಿ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾವು ವಿಡಿಯೋ ಮೂಲಕ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಭಾಳಷ್ಟು ಜನ ಈಗಾಗಲೇ ನನಗೆ ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ, ಏನಂತೂ ವಿಲೇಜ್ ಅಕೌಂಟೆಂಟಿನ ರೆವಿನ್ಯೂ ಲಾಸ್ಗಳನ್ನು ಮಾಡಿ ಅಂತ ಕೇಳ್ತಾ ಇದ್ದೀರಾ. ಈಗಾಗಲೇ ಅದರ ಮೇಲೆ ವರ್ಕ್ ಸ್ಟಾರ್ಟ್ ಆಗಿದೆ. ಏನಾಗಿದೆ ಅಂದರೆ ರೆವಿನ್ಯೂ ಲಾಸು 1964ರ ಒರಿಜಿನಲ್ ರೆವಿನ್ಯೂ ಲಾ ಇದೆ ನಮ್ಮ ಕರ್ನಾಟಕದ್ದು. ರೈಟ್, ಅದಾದಮೇಲೆ ರೀಸೆಂಟಾಗಿ 2020ರಲ್ಲಿ ತಿದ್ದುಪಡಿಯಾಗಿದೆ, 2023ರಲ್ಲಿ ತಿದ್ದುಪಡಿಯಾಗಿದೆ. ಇಶ್ಯೂ ಏನಂದರೆ ನೋಟಿಫಿಕೇಷನಲ್ಲಿ ಯಾವ ಲಾ ಅನ್ನು ಅವ್ನು ಮೆನ್ಷನ್ ಮಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಸೊ ಹೀಗಾಗಿ ನಾವು ಬೇಸಿಕ್ಕಾಗಿ 1964ನ ರೆವಿನ್ಯೂ ಲಾ ಅನ್ನು ಈಗ ಸ್ಟಾರ್ಟ್ ಮಾಡೋಣ. ಅದು ಒರಿಜಿನಲ್ ಆಗಿ ಒಂದು 200 ಪೇಜಿನ ಒಂದು PDF ಇದೆ. ಆ ಒರಿಜಿನಲ್ ಲಾ ಅನ್ನು ಈಗ ಓದ್ತಾ ಇದ್ದೀನಿ. ಅದರಲ್ಲಿನ ಇಂಪಾರ್ಟೆಂಟ್ ಪಾಯಿಂಟನ್ನು ಕಲೆಕ್ಟ್ ಮಾಡಿ ಅದರ ಮೇಲೆ ಸ್ಪೆಸಿಫಿಕ್ ವಿಡಿಯೋ ಮಾಡ್ತೀನಿ. ಒಂಚೂರು ಟೈಮ್ ಕೊಡಿ, ಯಾಕಂದರೆ ಒರಿಜಿನಲ್ PDF ಅನ್ನು ಓದಿ ಅದನ್ನು ಅರ್ಥ ಮಾಡ್ಕೊಂಡು ಎಕ್ಸಾಮಿನೇಷನ್ಗೆ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಆ ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಟೈಮ್ ಆಗುತ್ತೆ. I assure you that I will cover each and every part of that syllabus. Just give some time. Let's begin the video with the first question. As of 2023, what is the population of livestock in Karnataka? ಅಂದರೆ 2023ರ ಹೊತ್ತಿಗೆ ಕರ್ನಾಟಕದಲ್ಲಿ ಜಾನುವಾರುಗಳ ಸಂಖ್ಯೆ ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ 3.03 crore. ನೋಡಿ, ಈ ರೀತಿಯಾಗಿ ಕ್ವಶನ್ಗಳು ಕೇಳ್ತಾರೆ. ಸೊ ಹೀಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಜಾನುವಾರುಗಳ ಸಂಖ್ಯೆ 2023ರ ಪ್ರಕಾರ ಕರ್ನಾಟಕದಲ್ಲಿ 3.03 ಕೋಟಿ ಇದೆ. ಸೆಕೆಂಡ್ ಕ್ವಶನ್, ಇನ್ ವಿಚ್ ಡಿಸ್ಟ್ರಿಕ್ಟ್ ಆರ್ ದಿ ಸ್ಪರ್ಮ್ ಸ್ಟೇಷನ್ಸ್ ಲೊಕೇಟೆಡ್? ವೀರ್ಯ ಕೇಂದ್ರಗಳು ಯಾವ ಜಿಲ್ಲೆಗಳಲ್ಲಿವೆ ಎಂದು ಕೇಳಿದ್ದಾರೆ. ಕರ್ನಾಟಕದಲ್ಲಿ ಟೋಟಲ್ ಆಗಿ 2 ಜಿಲ್ಲೆಗಳಿವೆ. ಮೊದಲಾಗಿ ಬೆಂಗಳೂರು, ಎರಡನೇದು ಧಾರವಾಡ. ಥರ್ಡ್ ಕ್ವಶನ್, ಹೌ ಮೆನಿ ಗೋಶಾಲಾಸ್ ಆರ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ಕರ್ನಾಟಕ ಆಸ್ ಆಫ್ 2023? 2023ರ ಹೊತ್ತಿಗೆ ಕರ್ನಾಟಕದಲ್ಲಿ ಎಷ್ಟು ಗೋಶಾಲೆಗಳನ್ನು ನಿರ್ಮಿಸಲಾಗುತ್ತಿದೆ? ಇದರ ಉತ್ತರ ಬಂದು 100. ಇದನ್ನು ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿದ್ದಾರೆ, ಅಲ್ಲಿನ ಡೇಟಾನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫೋರ್ತ್ ಕ್ವಶನ್, ರೋಸ್ ಆನಿಯನ್, ಇದು ಒಂದು ಟೈಪ್ ಆಫ್ ಆನಿಯನ್. ರೋಸ್ ಕಲರ್ ಆಗಿರುತ್ತೆ, ಕಂಪ್ಲೀಟಾಗಿ ಗುಂಡಾಗಿರುತ್ತೆ. ರೋಸ್ ಆನಿಯನ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಫುಡ್ ಪಾರ್ಕ್ ಆ್ಯಂಡ್ ಕೋಲ್ಡ್ ಚೈನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಕ್ರಿಯೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಅಂದರೆ ಗುಲಾಬಿ ಈರುಳ್ಳಿ ರಫ್ತು ಆಧಾರಿತ ಆಹಾರ ಪಾರ್ಕ್ ಮತ್ತು ಕೋಲ್ಡ್ ಚೈನ್ ಮೂಲ ಸೌಕರ್ಯವನ್ನು ಯಾವ ಜಿಲ್ಲೆಯಲ್ಲಿ ರಚಿಸಲಾಗಿದೆ? ಇದರ ಉತ್ತರ ಬಂದು ಚಿಕ್ಕಬಳ್ಳಾಪುರ. ಇದೇ ರೀತಿಯಾಗಿ ಮೆಣಸಿನಕಾಯಿಯ ಒಂದು ಫುಡ್ ಪಾರ್ಕ್ ಆಗಲಿ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಫುಡ್ ಪಾರ್ಕ್ ಆಗಲಿ ಅಥವಾ ಕೋಲ್ಡ್ ಚೈನ್ ಇನ್ಫ್ರಾಸ್ಟ್ರಕ್ಚರನ್ನು ಬ್ಯಾಡಗಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ರೈಟ್, ಹಾಗೂ ರೋಸ್ ಆನಿಯನ್ನಿನ ಎಕ್ಸ್ಪೋರ್ಟ್ ಫುಡ್ ಪಾರ್ಕ್ ಮತ್ತು ಕೋಲ್ಡ್ ಚೈನ್ ಇನ್ಫ್ರಾಸ್ಟ್ರಕ್ಚರನ್ನು ಚಿಕ್ಕಬಳ್ಳಾಪುರಲ್ಲಿ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಕೃಷ್ಣಾ ವ್ಯಾಲಿ, ಅಮೃತ್ ಮಹಲ್, ಖಿಲ್ಲಾರ್ ಆ್ಯಂಡ್ ದಿಯೋನಿ ಆರ್? ಅಂದರೆ ಕೃಷ್ಣ ಕಣಿವೆ, ಅಮೃತ್ ಮಹಲ್, ಖಿಲ್ಲರ್ ಮತ್ತು ದಿಯೋನಿ ಇವು ಏನಾಗಿವೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಬ್ರೀಡ್ ಆಫ್ ಕ್ಯಾಟಲ್, ಇವು ಜಾನುವಾರುಗಳ ತಳಿಯಾಗಿವೆ. ಸಿಕ್ಸ್ ಕ್ವಶನ್,
ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಹ್ಯಾವ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಇನ್ ಹೌ ಮೆನಿ ಗ್ರಾಮ ಪಂಚಾಯತ್ಸ್? ಅಂದರೆ ಜೀವ ವೈವಿಧ್ಯತೆ ನಿರ್ವಹಣಾ ಸಮಿತಿಗಳನ್ನು ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ರಚಿಸಲಾಗಿದೆ? ಇದರ ಉತ್ತರ ಬಂದು 6012 ಗ್ರಾಮ ಪಂಚಾಯಿತಿಗಳು. 7th question. Gross irrigated area as a percentage of total cultivated area was 16% in 1980 to 81. It has been increased to how much percentage in 2020-21? ಅಂದರೆ 1980-81ರಲ್ಲಿ ಒಟ್ಟು ನೀರಾವರಿ ಪ್ರದೇಶವು 16%ರಷ್ಟಿದ್ದು ಅದು 2020-21ರಲ್ಲಿ ಎಷ್ಟು ಶೇಕಡಕ್ಕೆ ಹೆಚ್ಚಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 41%. ರೈಟ್, 41% ನೀರಾವರಿ ಕ್ಷೇತ್ರವು ಹೆಚ್ಚಾಗಿದೆ. 8th question. As of 2023 in Karnataka, river rejuvenation program is being carried for how many polluted rivers? ಅಂದರೆ 2023ರ ಹೊತ್ತಿಗೆ ಕರ್ನಾಟಕದಲ್ಲಿ ಎಷ್ಟು ಕಲುಷಿತ ನದಿಗಳಿಗೆ ನದಿ ಪುನರುಜ್ಜೀವನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ? ಟೋಟಲ್ ಆಗಿ ನೋಡಿ 17 ಕಲುಷಿತ ನದಿಗಳಿಗೆ ಪುನರುಜ್ಜೀವನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಲ್ಲಿ? ಕರ್ನಾಟಕದಲ್ಲಿ. ನೆಕ್ಸ್ಟ್ 9th question. Which body has been nominated as the nodal agency for the implementation of 5 food parks in Karnataka? ಅಂದರೆ ಕರ್ನಾಟಕದಲ್ಲಿ 5 ಫುಡ್ ಪಾರ್ಕ್ಗಳ ಅನುಷ್ಠಾನಕ್ಕಾಗಿ ಯಾವ ಸಂಸ್ಥೆಯನ್ನು ನೋಡಲ್ ಏಜೆನ್ಸಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ? ಆನ್ಸರ್ ಈಸ್ ಫುಡ್ ಕರ್ನಾಟಕ ಲಿಮಿಟೆಡ್. ನೆನ್ಪಿಟ್ಕೊಳ್ಳಿ, ಇದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ಈ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ. 5 ಫುಡ್ ಪಾರ್ಕ್ಗಳು ನಮ್ಮ ಕರ್ನಾಟಕದಲ್ಲಿ ನಿರ್ಮಿಸುತ್ತಿದ್ದಾರೆ. ಅವುಗಳನ್ನು ನಿರ್ಮಿಸುವುದಕ್ಕಾಗಿ ಒಂದು ಸಂಸ್ಥೆಯನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಅದರ ಹೆಸರು ಫುಡ್ ಕರ್ನಾಟಕ ಲಿಮಿಟೆಡ್ ಎಂದು. ನೆಕ್ಸ್ಟ್ ಕ್ವಶನ್. 5 ಫುಡ್ ಪಾರ್ಕ್ಸ್ ಇನ್ ಕರ್ನಾಟಕ ಆರ್ ಬೀಯಿಂಗ್ ಡೆವಲಪ್ಡ್ ಇನ್ ವಿಚ್ ಪ್ಲೇಸಸ್? ಅಂದರೆ ಕರ್ನಾಟಕದ 5 ಫುಡ್ ಪಾರ್ಕ್ಗಳನ್ನು ಯಾವ ಸ್ಥಳಗಳಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ನೋಡಿ, ಇದರ ಉತ್ತರ ಬಂದು ಮಾಲೂರು, ಬಾಗಲಕೋಟೆ, ಹಿರಿಯೂರು, ಜೇವರ್ಗಿ ಮತ್ತು ವಿಜಯಪುರ. ರೈಟ್, ಮಾಲೂರು, ಬಾಗಲಕೋಟೆ, ಹಿರಿಯೂರು, ಜೇವರ್ಗಿ ಮತ್ತು ವಿಜಯಪುರ. How many applications were cleared under Karnataka Karmika Adalat 2.0 campaign in 2022-23? ಇಲ್ಲೊಂದು ಕ್ವಶನು, ಈ ವಿಜಯಪುರ, ರೈಟ್, ಇದಕ್ಕೆ ಮೊದಲು ನಾವು ಬಿಜಾಪುರ ಎಂದು ಕರೀತಿದ್ವಿ. ಇದನ್ನು ಯಾವ ವರ್ಷದಲ್ಲಿ ವಿಜಯಪುರ ಎಂದು ಮಾಡಿದ್ದಾರೆ? ರೈಟ್, ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ಕ್ವಶನ್ ನಿಮಗೆ ಹೋಮ್ವರ್ಕ್. 11th ಕ್ವಶನ್ ಕನ್ನಡದಲ್ಲಿ. 2022-23ರಲ್ಲಿ ಕರ್ನಾಟಕ ಕಾರ್ಮಿಕ ಅದಾಲತ್ 2.0 ಅಭಿಯಾನದ ಅಡಿಯಲ್ಲಿ ಎಷ್ಟು ಅರ್ಜಿಗಳನ್ನು ತೆರವುಗೊಳಿಸಲಾಗಿದೆ? ರೈಟ್, ಇದರ ಉತ್ತರ ಬಂದು 2.04 ಲಕ್ಷ ಅರ್ಜಿಗಳನ್ನು ತೆರವುಗೊಳಿಸಲಾಗಿದೆ. 12th ಕ್ವಶನ್. ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಸ್ಟ್ಯಾಂಡ್ಸ್ ಅಟ್ ದಿ ಫಸ್ಟ್ ಪೊಸಿಷನ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ದಟ್ ಈಸ್ HDI, ವಿತ್ ಎ ವ್ಯಾಲ್ಯೂ ಆಫ್ 0.738? ಅಂದರೆ ಕರ್ನಾಟಕದ ಯಾವ ಜಿಲ್ಲೆ HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದರಲ್ಲಿ 0.738 ಮೌಲ್ಯದೊಂದಿಗೆ ಮೊದಲ ಸ್ಥಾನದಲ್ಲಿದೆ? ಇದರ ಉತ್ತರ ಬಂದು ಬೆಂಗಳೂರು ಅರ್ಬನ್. ನೆಕ್ಸ್ಟ್ 13th ಕ್ವಶನ್. ವಾಟ್ ಈಸ್ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಆ್ಯಂಡ್ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಆಫ್ ಕರ್ನಾಟಕ ಆಸ್ ಆಫ್ 2020? ಅಂದರೆ 2020ರಂತೆ ಕರ್ನಾಟಕದ ಶಿಶು ಮರಣ ಪ್ರಮಾಣ ಮತ್ತು ತಾಯಂದಿರ ಮರಣ ಪ್ರಮಾಣ ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಆನ್ಸರ್ ಈಸ್ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಇಟ್ ಹ್ಯಾಸ್ ರೆಡ್ಯೂಸ್ಡ್ ಟು 19 ಆ್ಯಂಡ್ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಈಸ್ 69. ಅಂದರೆ ಶಿಶು ಮರಣ ಪ್ರಮಾಣವು 19 ಆಗಿದೆ. ಇದು ಅದರರ್ಥ ಇಳಿಕೆಯಾಗಿದೆ. ಮೊದಲು 28 ಇತ್ತು, ಅದು ಈಗ 19 ಆಗಿದೆ. ಮತ್ತು ತಾಯಂದಿರ ಮರಣ ಪ್ರಮಾಣವು 69 ಆಗಿದೆ. ಇದು ಮೊದಲು 98 ಇತ್ತು, ಈಗ 69 ಆಗಿದೆ. 14ನೇ ಕ್ವಶನು. 2020ರಂತೆ ರಾಜ್ಯದ ಒಟ್ಟು ಫಲವತ್ತತೆ ದರ ಎಷ್ಟು? ಇಲ್ಲಿ ಫಲವತ್ತತೆ ದರ ಅಂದರೆ ಫರ್ಟಿಲಿಟಿ ರೇಟ್, ಅದರರ್ಥ ತಾಯಂದಿರು ಗರ್ಭಿಣಿಯಾಗಿ ಅವರು ಹೆರಿಗೆ ಆಗ್ತಾರಲ್ಲ ಅದಕ್ಕೆ ಫರ್ಟಿಲಿಟಿ ಅಂತ ಕರೆಯುತ್ತಾರೆ. ವಾಟ್ ಈಸ್ ದಿ ಸ್ಟೇಟ್ಸ್ ಟೋಟಲ್ ಫರ್ಟಿಲಿಟಿ ರೇಟ್ ಆಸ್ ಆಫ್ 2020? ದ ಆನ್ಸರ್ ಈಸ್ 1.7. ಹಾಗಾದರೆ ಇಂಡಿಯಾದ ಆಲ್ ಓವರ್ ಇಂಡಿಯಾದ ಫರ್ಟಿಲಿಟಿ ರೇಟ್ ಎಷ್ಟಾಗಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ರೈಟ್, ಇಂಡಿಯಾದ ಫರ್ಟಿಲಿಟಿ ರೇಟ್ ಎಷ್ಟು ಮತ್ತು WHO ರೆಕಮೆಂಡ್ ಮಾಡಿರ್ತಕ್ಕಂಥ ಫರ್ಟಿಲಿಟಿ ಸ್ಟ್ಯಾಂಡರ್ಡ್ ರೇಟ್ ಎಷ್ಟಾಗಿದೆ ಅದನ್ನು ಇವೆರಡನ್ನು ಕಮೆಂಟ್ ಮಾಡಿ ತಿಳಿಸಿ. ಟೋಟಲ್ ಆಗಿ 3 ಕ್ವಶನ್ಗಳನ್ನು ಕೇಳಿದ್ದೇನೆ. ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅವರ ಹೆಸರುಗಳನ್ನು ಮುಂದಿನ ವಿಡಿಯೋದಲ್ಲಿ ಅವರ ಹೆಸರುಗಳನ್ನು ಅನೌನ್ಸ್ ಮಾಡಲಾಗುವುದು. 15th ಕ್ವಶನ್. ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಸಾಂಸ್ಥಿಕ ಹೆರಿಗೆಗಳ ಶೇಕಡಾವಾರು ಎಷ್ಟು? ಇದರ ಉತ್ತರ ಬಂದು 99.9%. ದಿಸ್ ಈಸ್ ರಿಯಲಿ ಅ ಗ್ರೇಟ್ ಥಿಂಗ್ that institutional deliveries has been increased to 99.9%.
and it's a tremendous development that Karnataka government has shown in the institutional deliveries. Thanks for watching the video. ನಿಮಗೆ PDF ಬೇಕಾದಲ್ಲಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು ಅಥವಾ ವಾಟ್ಸಪ್ಪನ್ನು ಜಾಯ್ನ್ ಆಗ್ಬೋದು. ಇದರ ಮುಂಚೆ ನಾವು 2 ವಿಡಿಯೋಗಳನ್ನು ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಕ್ವಶನ್ ನಿಮ್ಮ ಎಕ್ಸಾಮಿನೇಷನ್ಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಇಲ್ಲಿಂದ ಒಂದು ಹೆಚ್ಚು ಕಡಿಮೆ 4 ರಿಂದ 5 ತಿಂಗಳಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಗಬಹುದು KS 2024. ಸೊ ಹೀಗಾಗಿ ನಿಮ್ಮ ತಯಾರಿಯನ್ನು ಕಂಪ್ಲೀಟ್ ಆಗಿಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ YouTube Study Karnataka. Have a nice day. Bye.